ನನ್ನ ಪ್ರಕಾರ 2026 ಕ್ವೀನ್ ಆಫ್ ದ ರಿಂಗ್ ಯಾರು ಗೆಲ್ತಾರೆ ಅಂದರೆ ಅದು ಲಿವ್ ಮಾರ್ಗನ್ ಅಂತ ಹೇಳ್ತೀನಿ. ವುಮೆನ್ಸ್ ವರ್ಲ್ಡ್ ಚಾಂಪಿಯನ್, ಮೊದಲನೇ ಬಾರಿ ಈ ಒಂದು ಟೂರ್ನಮೆಂಟಲ್ಲಿ ವುಮೆನ್ಸ್ ವರ್ಲ್ಡ್ ಚಾಂಪಿಯನ್ನೇ ಬಂದು ನಾನು ಟೈಟಲ್ನ ಚಾಲೆಂಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಾನು ಕ್ವೀನ್ ಆಫ್ ದ ರಿಂಗು ಗೆದ್ದು ಟೈಟಲು ಕೂಡ ನಾನೇ ಇಟ್ಕೊತೀನಿ ಅಂತ. ಸೊ ಆ್ಯಂಡ್ ಲಿವ್ ಮಾರ್ಗನ್ಗೆ ಒಂದು ಬಿಗ್ ರನ್ ಬೇಕು ಈ ಒಂದು ಮೂಮೆಂಟ್ನಲ್ಲಿ. ಒಂದು ಪ್ರೂವನ್ ಸೂಪರ್ ಸ್ಟಾರ್ ಆಗಿದ್ದಾರೆ, ಒಂದು ಲೆಜೆಟ್ ವುಮೆನ್ಸ್ ಚಾಂಪಿಯನ್ ಆಗಿ ಅವರ ಒಂದು ಎಬಿಲಿಟಿನ ತೋರಿಸಿದ್ದಾರೆ. 2024 ಅವರ ಬ್ರೇಕ್ಔಟ್ ಇಯರ್ ಆಗಿತ್ತು. 2026ನಲ್ಲಿ ರಾಯಲ್ ರಂಬಲ್ ಗೆದ್ದರು, ರೆಸಲ್ಮೇನಿಯಾದಲ್ಲಿ ವುಮೆನ್ಸ್ ಚಾಂಪಿಯನ್ಶಿಪ್ ಗೆದ್ದರು. ಹೌದು, ಅವ್ರು ಇಲ್ಲಿ ತನಕ ಆ ಟೈಟಲ್ನ ಡಿಫೆಂಡ್ ಮಾಡ್ಕೊಳಕ್ಕೆ ಆಗಿಲ್ಲ. ಮೇ ಬಿ ಇಶ್ಯೂಸ್ ಆಗಿದೆ WWE ಕಡೆಯಿಂದ ಕೂಡ ಅದನ್ನು ಬುಕ್ ಮಾಡೋದ್ರಲ್ಲಿ. ಅವರು ಚಾಂಪಿಯನ್ ಆಗಿ ಸ್ಟೆಫನಿ ವಕೇರ್ನ ಸೋಲಿಸಿದ್ರು. ಬಟ್ ಅದಾದಮೇಲೆ ಬಿಗ್ ಟ್ಯಾಲೆಂಟ್ಸ್ ಇದ್ದರೂ ಕೂಡ ರಾನಲ್ಲಿ ಬೇಯ್ಲಿ ಇದ್ದಾರೆ, ಲೈರಾ ವ್ಯಾಲ್ಕಿರಿಯಾ ಇದ್ದಾರೆ, ಬೆಕ್ಕಿ ಲಿಂಚ್ ಇದ್ದಾರೆ. ಬೆಕ್ಕಿ ಲಿಂಚ್ ನಮ್ಗೆ ಅರ್ಥ ಆಗುತ್ತೆ, ಅಟ್ಲೀಸ್ಟ್ ಅವರು ವುಮೆನ್ಸ್ ಇಂಟರ್ ಕಾಂಟಿನೆಂಟಲ್ ಟೈಟಲ್ ಅವ್ರ ಹತ್ರ ಇದೆ. ಸೊ ಅದಕ್ಕೆ ಅವರು ಚಾಲೆಂಜ್ ಮಾಡೋದಕ್ಕೆ ಆಗದೆ ಇರ್ಬೋದು ಅಂತ. ಬಟ್ ಸ್ಟಿಲ್ ಒಂದು ಚಾನ್ಸ್ ಅಂತೂ ಇತ್ತು ಇಲ್ಲಿ WWE ಅವ್ರಿಗೆ ಇಲ್ಲಿ ಈ ಒಂದು ಟೈಟಲ್ನ ಡಿಫೆಂಡ್ ಮಾಡೋದಕ್ಕೆ.